ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮೊನೋಲಾಗ್ಸ್. ಇವತ್ತು ಡೇ 10 ಆಗಿರುತ್ತೆ ಅಂತ ಅಂದರೆ ವೆಯ್ಟ್ ಲಾಸ್ ಜರ್ನಿಯ ಡೇ 10 ಆಗಿರುತ್ತೆ. ಡೇ 10ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ನೋಡೋದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ, ಮತ್ತು ಹಾಲ್ ಅಂತ ತೋರಿಸುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋನ ಎಲ್ಲ ನೋಟಿಫಿಕೇಷನ್ನು ಕೂಡ ನಿಮಗೆ ಬರುತ್ತೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಯಾವುದೇ ರೀತಿ ಎಕ್ಸಸೈಜು ಕೂಡ ಮಾಡ್ಕೊಳ್ಳಲಿಲ್ಲ. ಕಾರಣ ಏನಪ್ಪ ಅಂತ ಅಂದರೆ ನಿನ್ನೆ ಜೋಶಲ್ಲಿ ನಮ್ಮ ಮನೆಯವ್ರ ಜೊತೆ 2 ಟೈಮ್ ಎಕ್ಸಸೈಸ್ ಮಾಡಿದೆ. ಅಂದರೆ ಮಾರ್ನಿಂಗ್ ನಾನು ಮಾಡಿಕೊಂಡೆ, ಈವ್ನಿಂಗ್ ಅವ್ರು ನನ್ನ ಜೊತೆ ಮಾಡು ನೀನು ಅಂತ ಅಂದರು. ಅದಕ್ಕೆ ಅವ್ರಿಗೆ ತೋರಿಸ್ಕೊಡೋ ಸಲುವಾಗಿ ನಾನು ಕೂಡ ಎಕ್ಸಸೈಸ್ ಮಾಡಿಬಿಟ್ಟೆ. ಹಾಗಾಗಿ ಫುಲ್ ಟಯರ್ಡ್ ಆಗಿ ಇವತ್ತಿನ ಎಕ್ಸಸೈಸ್ನ ನಾನಿಲ್ಲಿ ಸ್ಕಿಪ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ತುಂಬಾ ಟಯರ್ಡ್ ಆದಾಗ 1 ಡೇ 2 ಡೇ ಸ್ಕಿಪ್ ಮಾಡಿಕೊಂಡ್ರೆ ವೀಕ್ಲಿ ಏನು ತೊಂದರೆ ಏನಿಲ್ಲ. ನಾನಿಲ್ಲಿ ಮೊನ್ನೆ ವೆಯ್ಟ್ ಚೆಕ್ ಮಾಡಿದಾಗ 84.35 ಅಂತ ಬಂದಿತ್ತು. ಹಾಗಾಗಿ 2 ಡೇಸ್ ಆಫ್ಟರ್ ಎಷ್ಟು ಬರ್ಬೋದು, ನಿಮಗೂ ಕೂಡ ಕೆಲವೊಂದು ಡೌಟ್ಸ್ ಇರುತ್ತೆ ಯಾವ ರೀತಿ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ನಾನು ಅಂತ. ಹಾಗಾಗಿ ನಾನಿಲ್ಲಿ 2 ಡೇಸ್ ಬಿಟ್ಕೊಂಡು ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 84.35 ಇದ್ದಂಥ ವೆಯ್ಟು 84ಗೆ ಬಂದಿದೆ. ಅಂದರೆ ನನಗೆ 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ 350 ಗ್ರಾಮು ಇಲ್ಲಾಂದರೆ 400 ಗ್ರಾಮ್ನಷ್ಟು ವೆಯ್ಟ್ ಲಾಸ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ವೇಟಿಂಗ್ ಮಿಷಿನಲ್ಲಿ ಚೆಕ್ ಮಾಡಿ ತೋರಿಸ್ದೆ. ನೆಕ್ಸ್ಟ್ ನಾನು ಮಾರ್ನಿಂಗ್ ಅಜ್ವೈನ್ ನೀರನ್ನ ಕುಡಿದು ಮನೆಯವರಿಗೆಲ್ಲ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಪಲಾವ್ನ ಮಾಡಿದೆ. ಅಂದರೆ ಹಸಿ ಬಟಾಣಿ, ತರಕಾರಿ, ಪಾಲಕ್ ಸೊಪ್ಪೆಲ್ಲ ರುಬ್ಕೊಂಡು ಮನೆಯವರಿಗೆಲ್ಲ ನಾನು ಪಲಾವ್ನ ಮಾಡಿಕೊಟ್ಟಿದ್ದೆ ರೈಸ್ ಹಾಕಿ. ನಾನಿಲ್ಲಿ ಸೇಮ್ ಅದನ್ನೆಲ್ಲ ಕಟ್ ಮಾಡಿಟ್ಟಿದ್ದಂಥ ಎಲ್ಲ ಐಟಮ್ನು ಕೂಡ ಸ್ವಲ್ಪ ಎತ್ತಿಟ್ಕೊಂಡು ನಾನಿಲ್ಲಿ ಓಟ್ಸ್ ಪಲಾವ್ನ ಮಾಡಿಕೊಂಡು ತಿಂತಾಯಿದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆಗೆ ಅಂತೇಳಿ ಆಗಲೇ ನಾನು ಕಾಬೂಲ್ ಕಡಲೆ ಮತ್ತು ಸ್ವಲ್ಪ ಬಟಾಣಿನೂ ಕೂಡ ನೆನೆಸಿಟ್ಟಿದ್ದೆ. ತರಕಾರಿ ಗೊಜ್ಜು ಮಾಡ್ಕೊಳ್ಳೋಣ, ಮಧ್ಯಾಹ್ನಕ್ಕೆ ಚಪಾತಿಗಾಗುತ್ತೆ, ಇನ್ನು ಸಂಜೆ ಊಟಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಫ್ರೆಂಡ್ಸ್, ಬೆಳಗಿನ ತಿಂಡಿನ ತಿನ್ಕೊಂಡು ನಾನಿಲ್ಲಿ ನಿನ್ನೆ ನೈಟು ಹಾಲನ್ನು ಕುದಿಸ್ಕೊಂಡಿದ್ದೆ. ಅದ್ರ ಕೆನೆ ಎಲ್ಲ ಬಂದಿತ್ತಲ್ಲ ಅದನ್ನು ತೆಕ್ಕೊಂಡು ಇನ್ನು ಉಳಿದಂಥ ಹಾಲನ್ನು ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ ಮೊಸರನ್ನ ಹಾಕಿದ್ದೆ ಅದಕ್ಕೆ. ಹಾಗಾಗಿ ನಾನು ಏನಿಲ್ಲಿ ಕೆನೆನ ತೊಗೊಂಡಿದ್ದೀನಿ, ಅದರಿಂದ ಒಂದೊಳ್ಳೆ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೈ ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತಗೋತಾ ಇದ್ದೀನಿ. ಇನ್ನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ರೀತಿಯ ಫೇಸ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಇನ್ನರ್ ಬ್ಯೂಟಿ, ಔಟರ್ ಬ್ಯೂಟಿ ಎರಡೂ ಕೂಡ ಚೆನ್ನಾಗಿರಬೇಕು. ಇನ್ನರ್ ಬ್ಯೂಟಿ ಅಂತ ಅಂದರೆ ತಿಳ್ಕೊಂಡಿರ್ಬೋದು ನೀವು, ಮಾತು, ನಡೆ, ನುಡಿ ಅಂತ. ಔಟರ್ ಬ್ಯೂಟಿ ಅಂದರೆ ನಮ್ಮ ಬಾಹ್ಯ ಸೌಂದರ್ಯ, ಅಂದರೆ ನಮ್ಮ ಮುಖಲಕ್ಷಣ, ಕಣ್ಣು, ಮೂಗು ಎಲ್ಲ ಯಾವ ರೀತಿ ಚೆನ್ನಾಗಿದೆ ಅದನ್ನು ಬಾಹ್ಯ ಸೌಂದರ್ಯ ಅಂತ ಹೇಳ್ಬೋದು. ನಾನಿಲ್ಲಿ ಔಟರ್ ಬ್ಯೂಟಿನ ಬಾಹ್ಯ ಸೌಂದರ್ಯ ಅಂತಲೇ ಕನ್ಸಿಡರ್ ಮಾಡಿದ್ರು, ಇನ್ನರ್ ಬ್ಯೂಟಿನ ನಾವಿಲ್ಲಿ ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಹೆಲ್ತಿಯಾದಂಥ ಬ್ಯೂಟಿ, ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೋಗನೂ ಇಲ್ಲದೇ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲದೇ ಒಂದೊಳ್ಳೆ ಹೆಲ್ತಿಯಾದಂಥ ಲೈಫ್ನ ಲೀಡ್ ಮಾಡ್ತಾ ಇರೋದಕ್ಕೆ, ಅಂದರೆ ಡಯಟ್ನ ಸ್ಟಾರ್ಟ್ ಮಾಡಿಕೊಂಡು ಒಂದೊಳ್ಳೆ ಹೆಲ್ತಿಯಾದಂಥ ಲೈಫ್ನ ಲೀಡ್ ಮಾಡ್ತಾ ಇರೋದಕ್ಕೆ ನಾನು ಅದನ್ನು ಔಟರ್ ಬ್ಯೂಟಿ ಅಂತಲೇ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ನಾವು ಫಿಟ್ಟಾಗಿ ಫೈನಾಗಿ ಕಾಣಿಸ್ಬಿಟ್ರೆ ಆಯಿತಾ, ಫೇಸು ಕೂಡ ಚೆನ್ನಾಗಿರಬೇಕು, ನಮ್ಮ ಚರ್ಮನೂ ಕೂಡ ಹೊಳಿತಾ ಇರಬೇಕು ಪಳ ಅಂತ. ಬರೀ ಡಯಟ್ ಮಾಡಿಕೊಂಡು ಸಣ್ಣ ಆಗಿಬಿಟ್ರೆ ಆಗೋಗಲ್ಲ. ನಾವು ಫಿಟ್ಟಾಗಿ ಫೈನಾಗಿ ಕಾಣಿಸ್ಬೇಕು ಅಂತ ಅಂದರೆ ನಮ್ಮ ಔಟರ್ ಬ್ಯೂಟಿನೂ ಕೂಡ, ಅಂದರೆ ಬಾಹ್ಯ ಸೌಂದರ್ಯನೂ ಕೂಡ ತುಂಬಾ ಚೆನ್ನಾಗಿರಬೇಕು. ಹಾಗಾಗಿ ನಾನಿಲ್ಲಿ ಒಂದೊಳ್ಳೆ ರೀತಿಯ ಹೋಮ್ಮೇಡ್ ಫೇಸ್ ಪ್ಯಾಕ್ನ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡಿದ್ರಲ್ಲ ಯಾವ್ಯಾವ ಐಟಮ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಅಂತ. ಅಕಸ್ಮಾತ್ ಏನಾರ ಫೇಸ್ ಪ್ಯಾಕ್ ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದರೆ, ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಗಟ್ಟಿ ಆಗುತ್ತೆ, ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ನೀವು ಇನ್ನೊಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ತೆಳು ಮಾಡಿಕೊಂಡು ಮುಖಕ್ಕೆಲ್ಲ ನಾನು ಯಾವ ರೀತಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಆ ರೀತಿ ಮಸಾಜ್ ಮಾಡ್ಕೋತು ಅಂತ ಅಂದರೆ ಒಂದೊಳ್ಳೆ ರೀತಿಯ ಫೇಸ್ ಪ್ಯಾಕ್ ಆಗುತ್ತೆ. ಇದನ್ನು ನೀವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋತು ಅಂತ ಅಂದರೆ ಮನೇಲಿರ್ತಕ್ಕಂಥ ಪದಾರ್ಥಗಳಿಂದನೇ ಮಾಡ್ಕೋಬೋದು. ಹಾಗಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಹಚ್ಕೋತು ಅಂತ ಅಂದರೆ ಅದ್ರ ಬೆನಿಫಿಟು ನಿಮಗೆ ತುಂಬಾ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದೊಳ್ಳೆ ರೀತಿಯ ಫೇಸ್ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ. ನಾವು ಇದ್ರ ಜೊತೆಗೆ ಮೈ ಅರಿಶಿನ, ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿರೋದ್ರಿಂದ ಅದರಲ್ಲಿ ಹಲವಾರು ಗುಣಗಳು ಇದೆ ನಮಗೆ. ಕೊಬ್ಬರಿ ಎಣ್ಣೆನ ನಾವು ನಮ್ಮ ಚರ್ಮಕ್ಕೆ ಬಳಸೋದ್ರಿಂದ ನಮ್ಮ ಚರ್ಮದಲ್ಲಿರ್ತಕ್ಕಂಥ ಒಣ ಅಂಶ ಎಲ್ಲನೂ ಕಮ್ಮಿ ಮಾಡುತ್ತೆ. ಅಂದರೆ ಡ್ರೈ ಸ್ಕಿನ್ ಅಂತ ನಾವೇನು ಹೇಳ್ತೀವಿ, ಆ ಡ್ರೈ ಸ್ಕಿನ್ನ ಕಮ್ಮಿ ಮಾಡಿ ಸ್ವಲ್ಪ ಆಯಿಲಿ ಸ್ಕಿನ್ ರೀತಿ ಬರುತ್ತೆ. ಅಂದರೆ ಸ್ವಲ್ಪ ಆಯಿಲಿ ಸ್ಕಿನ್ ಇತ್ತು ಅಂತ ಅಂದರೆ ನಮಗೆ ನಮ್ಮ ಫೇಸು ಪಳಪಳ ಅಂತ ಹೊಳೆಯೋ ರೀತಿ ಕಾಣಿಸೋದು. ಹಾಗಾಗಿ ಡ್ರೈ ಸ್ಕಿನ್ನ ಕಡಿಮೆ ಮಾಡುತ್ತೆ. ಇನ್ನು ಮೊಡವೆ ಗುಳ್ಳೆಗಳ ಕಲೆಗಳಿರುತ್ತಲ್ಲ, ಇನ್ನು ಮೊಡವೆ ಗುಳ್ಳೆ ಆಯಿತು ಅಂತ ಅಂದರೆ ಸ್ವಲ್ಪ ಕೀಳೋದು ಅದೆಲ್ಲ ಮಾಡಿರ್ತೀವಿ, ಅದ್ರ ಕಲೆ
ಎಲ್ಲನೂ ನಮಗೆ ಅದ್ರ ಸ್ವಲ್ಪ ಕಪ್ಪು ಕಲೆ ಎಲ್ಲನೂ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಇನ್ನು ನಮ್ಮ ಮುಖದಲ್ಲಿ ಏನಾದರೂ ಸ್ವಲ್ಪ ಸ್ಕಿನ್ನಲ್ಲಿ ಉರಿ ಊತ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ನಾವು ಒಂದು ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ. ಇನ್ನು ಚಳಿಗಾಲದಲ್ಲಿ ಮುಖ ಹೊಡ್ಕೊಳ್ಳೋದು, ತುಟಿ ಹೊಡ್ಕೊಳ್ಳೋದು ಮತ್ತು ಕೈಕಾಲೆಲ್ಲ ಹೊಡ್ಕೊಳ್ಳೋದು ಆ ರೀತಿ ಆಗಿರುತ್ತೆ. ನಾವು ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತು ನಾವು ಮೇಕಪ್ ಮಾಡಿದಾಗ ಮೇಕಪ್ನ ರಿಮೂವ್ ಮಾಡೋದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಬಳಸ್ಕೊಂಡು ನಾವು ಮೇಕಪ್ನ ರಿಮೂವ್ ಮಾಡ್ಕೋಬೋದು. ನೆಕ್ಸ್ಟು ಫ್ರೆಂಡ್ಸ್, ನಾವು ಚರ್ಮಕ್ಕೆ ಮೈ ಅರಿಶಿನ ಬಳಸ್ಕೊಳ್ಳೋದ್ರಿಂದ ನಮ್ಮ ಚರ್ಮನ ಕಾಂತಿಯುತಗೊಳಿಸುತ್ತೆ, ಚರ್ಮದಲ್ಲಿರ್ತಕ್ಕಂಥ ಕಲೆಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಚರ್ಮದಲ್ಲಿರ್ತಕ್ಕಂಥ ಕಲೆಗಳನ್ನ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡಿ ಯಾವುದೇ ರೀತಿಯ ಸುಕ್ಕು ಬೀಳ್ದಂಗೆ ನೋಡ್ಕೊಳ್ಳುತ್ತೆ. ವಯಸ್ಸಾಯ್ತಾ ನಮ್ಮ ಚರ್ಮನೂ ಕೂಡ ಸುಕ್ಕು ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಫೇಸ್ ಪ್ಯಾಕ್ನ ಮಾಡಿಕೊಂಡು ನಾವು ಅರಿಶಿನನೂ ಕೂಡ ಜೊತೇಲಿ ಬೆರೆಸ್ಕೊತು ಅಂತ ಅಂದರೆ ನಮ್ಮ ಚರ್ಮನ ಸುಕ್ಕು ಬೀಳ್ದಿರೋ ರೀತಿ ಮತ್ತು ನಾವು ಹೆಂಗಾಗಿ ಕಾಣೋ ರೀತಿ ಮಾಡುತ್ತೆ. ಇನ್ನು ನಾನಿಲ್ಲಿ ಹಾಲಿನ ಕೆನೆನೂ ಕೂಡ ಬಳಸ್ಕೊಂಡಿದ್ದೀನಿ. ಹಾಲಿನ ಕೆನೆ ಇದರಲ್ಲಿ ಯಾವುದೇ ರೀತಿಯ ಒಂದೊಳ್ಳೆ ಫೇಸ್ ಪ್ಯಾಕ್ನ ಮಾಡ್ಕೊತು ಅಂದರೆ ಸ್ಕಿನ್ನು ಕೂಡ ತುಂಬ ಚೆನ್ನಾಗಾಗತ್ತೆ. ಹಂಗಾಗಿ ಹಾಲಲ್ಲಿರ್ತಕ್ಕಂಥ ಜಿಡ್ಡಿನಂಶ ಎಲ್ಲ ನಮ್ಮ ಫೇಸಿಗೆ ಸೇರ್ತು ಅಂತ ಅಂದರೆ ನಮ್ಮ ಫೇಸು ಕೂಡ ತುಂಬಾ ಹೊಳೆಯುತ್ತೆ. ಇನ್ನು ಮನೇಲಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಕೂಡ ನಾವು ಬಳಸ್ಕೊತು ಅಂತ ಅಂದರೆ ಹಿಟ್ಟಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ನಮ್ಮ ಸ್ಕಿನ್ನಿಗೆ ಬಿದ್ದಾಗ ನಮ್ಮ ಸ್ಕಿನ್ನು ಕೂಡ ತುಂಬಾ ಹೊಳೆಯುತ್ತೆ ಮತ್ತು ತುಂಬಾ ಚೆನ್ನಾಗಾಗತ್ತೆ. ಮತ್ತು ನಮ್ಮ ಮುಖದಲ್ಲಿ ಸ್ವಲ್ಪ ತರಿ ಅಂದರೆ ರಫ್ನೆಸ್ ಏನಾದರೂ ಇತ್ತು ಅಂತ ಅಂದರೆ ಅಕ್ಕಿ ಹಿಟ್ಟಿನ ಹಾಕಿ ನಾವು ಫೇಸ್ನ ಸ್ಕ್ರಬ್ ಮಾಡ್ತು ಅಂತ ಅಂದರೆ ಆ ಫೇಸ್ ಎಲ್ಲ ಸಾಫ್ಟ್ ಆಗುತ್ತೆ ಮತ್ತು ನೈಸ್ ಬರುತ್ತೆ. ಇನ್ನು ನಾವು ಸ್ನಾನ ಮಾಡಬೇಕಾದ್ರೆ ನಾವು ಮೈಗೆ ಇದು ಕಡಲೆ ಹಿಟ್ಟಿನ ಬದಲು ನಾವು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಹಚ್ಕೊಂಡು ನಾವು ಮೈಯನ್ನು ತೊಳ್ಕೊತು ಅಂತ ಅಂದರೆ ನಮ್ಮ ಮೈಯು ಕೂಡ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಮನೇಲೇ ಇರ್ತಕ್ಕಂಥ ಪದಾರ್ಥಗಳನ್ನ ಬಳಸ್ಕೊಂಡು ಒಂದೊಳ್ಳೆ ರೀತಿಯ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಫೇಸ್ ಯಾವ ರೀತಿ ಚೇಂಜ್ ಆಗಿದೆ ಅಂದರೆ ಒಂದೇ ಸಲ ಹಚ್ಕೊಂಡ್ರೆ ಅದ್ರ ಬೆನಿಫಿಟ್ ಸಿಗಲ್ಲ ನಮಗೆ. ವಾರಕ್ಕೆ 2 ಟೈಮ್ಸೋ 3 ಟೈಮ್ಸೋ ಫ್ರೀ ಇದ್ದಾಗೆಲ್ಲ ನಾವು ಹಚ್ಕೋತು ಅಂತ ಅಂದರೆ ನಮಗೆ ಕ್ರಮೇಣವಾಗಿ ಅದ್ರದ್ದು ಬೆನಿಫಿಟ್ ಸಿಗ್ತಾ ಬರುತ್ತೆ ಮತ್ತು ಅದ್ರ ರಿಸಲ್ಟ್ ಕೂಡ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ನಮ್ಮ ಫೇಸು ಚೇಂಜ್ ಆಯಿತು ಅಂತ. ಇನ್ನು ನಾನಿಲ್ಲಿ ಫೇಸ್ ಪ್ಯಾಕ್ನ ಹಚ್ಕೊಂಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಸ್ನ್ಯಾಕ್ಸ್ನೂ ಕೂಡ ತಗೊಂಡು ಅದ್ರ ಜೊತೆಗೆ ತರಕಾರಿ ಗೊಜ್ಜನ್ನ ಮಾಡಿಕೊಂಡು ಚಪಾತಿ ಇದೆಲ್ಲ ಮಾಡಿಕೊಂಡೆ. ಅದಾದ ನಂತರ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಮಧ್ಯಾಹ್ನದ ಊಟನ ತಗೋತಾ ಇದ್ದೀನಿ. ತರಕಾರಿ ಗೊಜ್ಜು, ಚಪಾತಿ ಮತ್ತು ಅದ್ರ ಜೊತೆಗೆ ಸಲಾಡ್ನ ತಗೋತಾ ಇದ್ದೀನಿ. ಇನ್ನು ಸಂಜೆ ಊಟಕ್ಕೆ ಚಪಾತಿ ಮತ್ತು ತರಕಾರಿ ಗೊಜ್ಜೆ ಆಗುತ್ತೆ, ಅದನ್ನೇ ತಗೋತಾ ಇದ್ದೀನಿ. ನೆಕ್ಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಬ್ಲಾಕ್ ಕಾಫಿ ಮತ್ತು 1 ಹಿಡಿಯಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ, ಅದನ್ನು ಕೂಡ ತಗೋತಾ ಇದ್ದೀನಿ. ನೈಟು ಯಾಕೋ ಚಿಂಟು ತುಂಬಾ ಕೆಮ್ತಿದ್ದ, ಹಾಗಾಗಿ ಸ್ವಲ್ಪ ಮಲ್ಗೋದು ಲೇಟ್ ಆಯಿತು. ಕೆಮ್ಮಿರೋದ್ರಿಂದ ಅವನಿಗೆ ಸ್ವಲ್ಪ ಕಷಾಯ ಎಲ್ಲನೂ ಮಾಡಿಕೊಟ್ಟು ಕುಡಿಸಿದ ನಂತರ ರಿಲ್ಯಾಕ್ಸ್ ಆಯ್ತೇನೋ, ನಿದ್ದೆ ಬರ್ತಿದೆ ಸ್ವಲ್ಪ ತಟ್ಟಿ ಮಲಗ್ಸಮ್ಮ ಅಂತ ಅಂದ. ಹಾಗಾಗಿ ಸ್ವಲ್ಪ ತಟ್ಟಿ ಮಲಗ್ಸೋಣ ಅಂತ ಹೇಳ್ಬಿಟ್ಟು ತಡ್ತಾ ಇದ್ದೀನಿ. ಮಕ್ಕಳಿದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ, ಹಾಗಾಗಿ ಅವು ಮಕ್ಳ ಬಗ್ಗೆನೂ ಕೂಡ ನಾವು ಕೇರ್ ಮಾಡಬೇಕಾಗತ್ತೆ. ಇನ್ನು ಯಾವಾಗ ಯಾವ ಟೈಮಲ್ಲಿ ಮಲಗ್ತೀವಿ ಅನ್ನೋದು ಗೊತ್ತೇ ಆಗಲ್ಲ. ಆಲ್ರೆಡಿ 12 ಗಂಟೆ ಆಗೋಗಿತ್ತು, ಹಾಗಾಗಿ ಅವನನ್ನು ಮಲಗಿಸ್ಬಿಟ್ಟು ನಾನು ಮಲಗೋಷ್ಟರಲ್ಲಿ 12:15 ಆಗೋಗಿತ್ತು. ಇಲ್ಲಿಗೆ ಇವತ್ತಿನ ಅಂದರೆ ಡೇ 10ನ ವೆಯ್ಟ್ ಲಾಸ್ ಜರ್ನಿನ ನಾನಿಲ್ಲಿ ಮುಗಿಸ್ಕೊತಾ ಇದ್ದೀನಿ. ಹಾಗಾಗಿ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆಯೇ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.